ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಸಂಧಾನಕ್ಕೆ ಭಾರೀ ಆಘಾತವೇ ಎದುರಾಗಿದೆ. ಅಮೆರಿಕ ಈಗ ಇರಾನ್ಗೆ ಎಂಥ ಶಾಕ್ ಕೊಟ್ಟಿದೆ ನೋಡಿ. ಇರಾನ್ ಈ ಸಂಧಾನದಲ್ಲಿ ಮೆಗಾ ಟ್ವಿಸ್ಟ್ ಅನ್ನು ಕೊಟ್ಟಿದೆ. ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. ಪಾಕಿಸ್ತಾನ ಎಲ್ಲ ನಾನು ಮಾಡಿ ಮುಗಿಸೇ ಬಿಟ್ಟೆ ಅಂತ ಮಿರಿ ಮಿಂಚೋದಕ್ಕೆ ಕೋಟ್ ಹೊಲಿಸ್ಕೊಂಡು ರೆಡಿ ಆಗ್ತಿರೋವಾಗ ಈ ಬೆಳವಣಿಗೆ ಆಗ್ತಿರೋದು ನೋಡ್ತಾ ಹೋಗೋಣ. ಒನ್ ಬೈ ಒನ್ ಮಿಸ್ ಮಾಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನಕ್ಕೆ ಬರೋಕೆ ಇರಾನ್ ರೆಡಿ ಇರಲಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಅಮೆರಿಕಾನೇ ಮಾತುಕತೆ ಮಾಡೋಣ ನಿಮಗೂ ಅನುಕೂಲ ಆಗೋ ರೀತಿನೇ ಅಂತ ತಾನೇ ಒಂದು ಹೆಜ್ಜೆ ಹಿಂದಿಡೋಕ್ಕೂ ರೆಡಿ ಇದ್ದೀನಿ ಅನ್ನೋ ರೀತಿ ಸುಳಿವನ್ನು ಕಳಿಸ್ಕೊಟ್ಟು ಒತ್ತಡ ಹೇರಿ ಇರಾನನ್ನು ಕರೆಸಿದ್ದಾಯ್ತು. ನಾವು ಬರಲ್ಲ, ದಾಳಿ ನಿಲ್ಲೋ ತನಕ ಲೆಬನಾನ್ ಮೇಲೆ ಅಂತ ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಕಟ್ಟಾಗಿ ಹೇಳಿತ್ತು. ಕಡೆ ಬಂದಿದ್ದಾರೆ, ಸುಮ್ಮನೆ ಬಂದಿಲ್ಲ. ಅಮೆರಿಕ ವಿರುದ್ಧ ಕಿಡಿಕಾರ್ಕೊಂಡು ಎಲ್ಲ ಬಗೆಯ ದಾಳಿ ನಿಂತರಷ್ಟೇ ಈ ಸಂಧಾನ ಮಾತುಕತೆ. ಇಲ್ಲ, ಮಾತುಕತೆಗೆ ಬರಲ್ಲ, ಮಾತುಕತೆ ಅಂತಿಮ ಆಗೋದು ಬಿಟ್ಟು ಹಾಕಿ ಮಾತುಕತೆ ಕೂರೋದೇ ಇಲ್ಲ ಅಂತ ಕಂಡೀಷನ್ ಹಾಕ್ಕೊಂಡೇ ಬಂದಿದ್ದಾರೆ. ಆರಂಭದಲ್ಲೇ ಅವರು ಅಮೆರಿಕಾಗೆ ಶಾಕ್ ಕೊಟ್ಟಿದ್ದಾರೆ, ಲೆಬನಾನ್ ದಾಳಿ ನಿಂತರೆ ಮಾತುಕತೆ ಅಂತ. ಅದು ಒಂದು ಕಡೆ ಆಯಿತಾ. ಈಗ ನೋಡಿ, ಮಧ್ಯಾಹ್ನದಿಂದ ಒಂದು ಸುದ್ದಿ ಬಂತು, ರಿಪೋರ್ಟ್ ಎಲ್ಲ ಕಡೆ ಸೀಸ್ ಮಾಡಿರುವಂತಹ ಇರಾನ್ ಸಂಪತ್ತು ಏನಿದೆಯಲ್ಲ ಎಲ್ಲ ಕಡೆ ಲಾಕ್ ಆಗಿರೋದು, ಅದನ್ನು ರಿಲೀಸ್ ಮಾಡೋಕೆ ಅಮೆರಿಕ ಒಪ್ಕೊಂಡಿದೆ ಅಂತ. ಅದೀಗ ಉಲ್ಟಾಗಿದೆ. ಎಲ್ಲ ರಿಪೋರ್ಟ್ಸು ಸುಳ್ಳು. ಖಂಡಿತವಾಗಿಯೂ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಯಾವ ಕಾರಣಕ್ಕೂ ಇರಾನ್ ಸಂಪತ್ತನ್ನು ರಿಲೀಸ್ ಮಾಡೋದಕ್ಕೆ ಅಮೆರಿಕ ಒಪ್ಪಿಲ್ಲ, ವೈಟ್ ಹೌಸ್ ಒಪ್ಪೋದು ಇಲ್ಲ ಅಂತ ಖಡಾಖಂಡಿತವಾಗಿ ಅಮೆರಿಕ ತಳ್ಳಿ ಹಾಕಿದೆ ಈ ರಿಪೋರ್ಟ್ಸನ್ನು. ಸೊ ಇರಾನ್ ಒಂದು ದೊಡ್ಡ ಕಂಡೀಷನನ್ನು ಇಟ್ಟಿತ್ತಲ್ವ, ಯಾಕಂದರೆ ಅದು ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ಬೇರೆ ಬೇರೆ ದೇಶಗಳಲ್ಲಿ ಸ್ಟ್ರಕ್ ಆಗಿರೋದು, ಇವರು ಆಯಿಲನ್ನು ಅವ್ರು ಬೈ ಮಾಡಿ ಹಣ ಪೇಮೆಂಟ್ ಮಾಡದೆ ಸ್ಯಾಂಕ್ಷನ್ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಹಣ ಫ್ರೀಸ್ ಆಗಿಬಿಟ್ಟಿದೆ. ಅದನ್ನು ರಿಲೀಸ್ ಮಾಡೋದಕ್ಕೆ ಈಗ ಸಾಧ್ಯವೇ ಇಲ್ಲ ಅಂತ ಹೇಳ್ತಿರೋದು. ಅಮೌಂಟ್ ಎಷ್ಟು ಗೊತ್ತಾ? ಅದು 30 ಲಕ್ಷ ಕೋಟಿ ಇರಾನ್ ದುಡ್ಡು ಅಲ್ಲಿ ಇಲ್ಲಿ ಫ್ರೀಸ್ ಆಗಿ ಕೂತಿರೋದು. ತಳ್ಳಿ ಹಾಕಿದೆ ಅಮೆರಿಕ. ಸೊ ಇರಾನ್ಗೆ ಆರಂಭದಲ್ಲಿಯೇ ದೊಡ್ಡ ಶಾಕನ್ನು ಕೊಟ್ಟಿದೆ ಅಮೆರಿಕ. ಇದಾದ ಮೇಲೆ ಇರಾನ್ ಇನ್ನೇನು ಮಾಡಬಹುದು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇರಾನ್ ಈಗ ಆರಂಭದಲ್ಲೇ ಒಂದು ದೊಡ್ಡ ಕಂಡೀಷನ್ ಹಾಕಿದೆ. ಏನು? ನಿಮ್ಮ JD ವಾನ್ಸ್ ಮಾತ್ರ ಸಂಧಾನಕಾರ ಅಂತ ನಾವು ಒಪ್ಪಿಕೊಳ್ಳಬಲ್ಲೆವು. ಅದು ಬಿಟ್ಟರೆ ಇನ್ಯಾರನ್ನು ಸಂಧಾನಕ್ಕೆ ಬಂದವರು ಅಂತ ಇಲ್ಲಿ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇನ್ಯಾರು ಬಂದಿದ್ದಾರೆ? ಟ್ರಂಪ್ ಅಳಿಯ ಇತರರು ಬಂದಿದ್ದಾರಲ್ಲ, ಅವರನ್ನೆಲ್ಲ ನಾವು ರಾಯಭಾರಿಗಳು ಸಂಧಾನಕ್ಕೆ ಬಂದವರು ಅಂತ ಒಪ್ಕೊಳ್ಳಲ್ಲ. ಯಾರವರೆಲ್ಲ? ಯಾಕೆ ಬಂದಿದ್ದಾರೆ? ಇಸ್ರೇಲ್ ಪರವಾಗಿ ಬಂದಿರೋರು ಅವರೆಲ್ಲ. ಇಸ್ರೇಲ್ ಪರವಾಗಿ ಮಾತಾಡೋದಾದರೆ ನಾವು ಸಂಧಾನದ ಮೊದಲ ಸಾಲನ್ನು ಕೂಡ ಶುರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಖಡಾಖಂಡಿತವಾಗಿ ಪಾಕಿಸ್ತಾನಕ್ಕೂ ದೊಡ್ಡ ಶಾಕ್ ಕೊಟ್ಟು ಅಮೆರಿಕಾಗೆ ಈ ಸಂದೇಶವನ್ನು ರವಾನಿಸಿದೆ. ಸೊ ಮೊದಲನೇ ಕಂಡೀಷನ್ನೇ ಯಾರ್ಯಾರು ಕೂರಬೇಕು ಸಂಧಾನಕ್ಕೆ ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ತೀವಿ. ಅಮೆರಿಕ ಕರ್ಕೊಂಡು ಬಂದಿರೋರ ಜೊತೆ ಎಲ್ಲ ನಾವು ಮಾತಾಡೋಕ್ಕೆ ರೆಡಿ ಇಲ್ಲ. ಇಸ್ರೇಲ್ ಪರವಾಗಿ ಮಾತಾಡೋದಾದರೆ ಈ ಸಂಧಾನ ನಡೆಯೋದೇ ಇಲ್ಲ ಅಂತ ತಳ್ಳಿ ಹಾಕಿದೆ. ಈ ಸಂಧಾನದ ಪ್ರಯತ್ನವೇ ಇನ್ನೂ 1-2 ದಿನ ಆಗ್ಬೋದು ಕೂರ್ಸಕ್ಕೇನೆ. ಪಾಕಿಸ್ತಾನ JD ವಾನ್ಸ್ ಮತ್ತು ಅರಾಕ್ಚಿಯನ್ನು ಅಥವಾ ಇರಾನ್ ಸ್ಪೀಕರನ್ನು ಮುಖಾಮುಖಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದೆ. ಕೂರಿಸೋದಕ್ಕೆ 2 ದಿನ ಆಗಬಹುದು ಅಂತ ಹೇಳಲಾಗ್ತಿದೆ. ಈಗ ನಡೀತಿರೋದು ಪಾಕ್ ಮಧ್ಯಸ್ಥಿಕೆಯಲ್ಲಿ ಅವರೊಂದು ಹೇಳೋದು ಇವರೊಂದು ಹೇಳೋದು ಕಂಡೀಷನ್ಗಳಾಗ್ತಿವೆ. ಈಗ ಅಮೆರಿಕ ಕಂಡೀಷನ್ ಹಾಕೋದು ಎಂಥದ್ದು ಉಳ್ಕೊಂಡಿಲ್ಲ, ಯಾಕಂದರೆ ಇರಾನ್ ಕಳ್ಕೊಳ್ಳೋದೆಲ್ಲ ಕಳ್ಕೊಂಡು ಆಗ್ಬಿಟ್ಟಿದೆ. ಈಗ ಏನಿದ್ರು ಈ ಸಂಧಾನದಿಂದ ಅವ್ರಿಗೆ ಲಾಭ ಆಗಬೇಕು, ಕಳ್ಕೊಂಡು ಇದರಿಂದ ನಷ್ಟ ಮಾಡ್ಕೊಂಡು ಅವ್ರು ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ಏನು ಸಿಗತ್ತೆ ಅವ್ರಿಗೆ? ಈ ಸಂಧಾನ ಆಗಬೇಕು ಅಂದರೆ ತಮಗೆ ಲಾಭ ಆಗಬೇಕು ಅಷ್ಟೇ. ಅವರು ನೋಡ್ತಿರೋದೇ ಅಷ್ಟು. ಯಾವುದೇ ರಾಷ್ಟ್ರ ಇರಾನ್ ಪರಿಸ್ಥಿತಿಯಲ್ಲಿರುವಂಥ ರಾಷ್ಟ್ರ ಇನ್ನೂ ಕಳ್ಕೊಳ್ಳೋಕ್ಕೆ ಅಥವಾ ಬಿಟ್ಕೊಡೋಕ್ಕಂತೂ ರೆಡಿ ಇರಲ್ಲ. ಇರಾನ್ ಕಂಡೀಷನ್ ಈಗ JD ವಾನ್ಸ್ ಓಕೆ, ವಿಟ್ಕಾಫ್ ಮತ್ತು ಕುಶ್ನರ್ ಈ ಸಂಧಾನದಿಂದ ಹೊರದಬ್ಬಬೇಕು ಅನ್ನೋದು ಮೊದಲ ಕಂಡೀಷನ್ನು. ಮತ್ತು ಇರಾನ್ ಹೇಳ್ತಿರೋದು ಹಾರ್ಮೂಸ್ ಓಪನ್ ಮಾಡೋದಕ್ಕೆ ನಮ್ಮ ಸೀಸ್ ಆಗಿರುವಂಥ ಫ್ರೀಸ್ ಆಗಿರುವಂಥ ಅಮೌಂಟು ರಿಲೀಸ್ ಆಗಬೇಕು, ಜೊತೆಗೆ ನಾವು ಟೋಲ್ ಕಲೆಕ್ಟ್ ಮಾಡಲೇಬೇಕು, ಸುಮ್ಮನೆ ಫ್ರೀಯಾಗಿ ಬಿಡೋಕ್ಕಾಗಲ್ಲ ಅಂತ. ಅಮೆರಿಕ ಇದನ್ನು ಒಪ್ಪಿಕೊಂಡ್ರೆ ಜಗತ್ತಿನ ಮುಂದೆ ಅವ್ರಿಗೆ ಮುಖ ತೋರ್ಸೋಕೆ ಅರ್ಹತೆ ಇರಲ್ಲ. ಅಂಥದ್ದೊಂದು ಲೂಸರ್ ಆಗುತ್ತೆ. ತಾನೊಬ್ಬನೇ ಅಲ್ಲ, ತನ್ನ ಜೊತೆ ಕಂಡವ್ರಿಗೆಲ್ಲ ಹೊರೆ ಹೊರಿಸುವ ಮೂಲಕ ಅಮೆರಿಕದಂಥ ಲೂಸರ್ ಇನ್ನೊಬ್ಬ ಇರಲ್ಲ. ಹಾಗಾಗಿ ಅದನ್ನು ಒಪ್ಕೊಳ್ತಾ ಅಮೆರಿಕ
ಎಂತೆಂಥ ಕಂಡೀಷನ್ಗಳನ್ನು ಹಾಕಿದೆ. ಹಾರ್ಮೋನ್ಸ್ ಮೇಲೆ ತನ್ನ ನಿಯಂತ್ರಣ ಇರಬಹುದು, ಲೆಬನಾನ್ ಮೇಲೆ ಈ ಕ್ಷಣವೇ ದಾಳಿ ಸ್ಟಾಪ್ ಆಗಬೇಕು. ಹಮಾಸ್ ಕೂಡ ಈ ಸಂಧಾನದ ಬಗ್ಗೆ ಪಾಸಿಟಿವ್ ಆಗಿ ಸ್ಟ್ಯಾಂಡ್ ತಗೊಂಡಿದೆ. ಸೊ ಇವರು ಕೊಟ್ಟರೆ ನಮಗೆ ಎಲ್ಲ ಓಕೆ ಅನ್ನೋ ಥರ ಇರಾನ್ ಕಡೆಯಿಂದ ಸಿಗ್ನಲ್ ಬರ್ತಿರೋದು. ಆದರೆ ಕೊಡೋ ಪರಿಸ್ಥಿತಿಯಲ್ಲಿದೆಯಾ ಇಸ್ರೇಲ್ ನೋಡಿ. ಲೆಬನಾನ್ ಜೊತೆಗೆ ಮಾತುಕತೆ ಮಾಡೋಣ, ವಾಷಿಂಗ್ಟನ್ನಲ್ಲಿ ನಾಡಿದ್ದು ಮಾತುಕತೆ ಫಿಕ್ಸ್ ಆಗ್ತಿದೆ ಇಸ್ರೇಲು ಲೆಬನಾನ್ ಜೊತೆ. ಹಿಜ್ಬುಲ್ಲಾಗಳನ್ನು ಮಾತ್ರ ಉಳಿಸಲ್ಲ, ಅವ್ರ ಜೊತೆ ಮಾತುಕತೆ ಸಂಧಾನ ಅನ್ನುವ ವಿಷಯವೇ ಬರೋದು ಇಲ್ಲ ಅಂತ ಬಿಗ್ ಟ್ವಿಸ್ಟನ್ನು ಕೊಟ್ಟಿದೆ. ಸಾಧ್ಯನೇ ಇಲ್ಲ, ದಾಳಿ ನಿಲ್ಲಿಸಿದೆ, ಅವ್ರ ಮೇಲೆ ದಾಳಿ ನಿಲ್ಲಿಸಿದೆ, ನಾವು ಈ ಸಂಧಾನಕ್ಕೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಕಡ್ಡಿ ತುಂಡು ಮಾಡಿರೋ ಹೊತ್ತಲ್ಲಿ ಈ ಸಂಧಾನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಬೆಳವಣಿಗೆ ಅಂದರೆ ಚೀನಾ ಎಂಟ್ರಿ ಕೊಟ್ಟಿದೆ ನೋಡಿ. ಇಲ್ಲೇ ಪಾಕ್ ಬಣ್ಣ ಬಯಲಾಯಿತು. ಇದ್ರ ಬಗ್ಗೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ. ಈ ಸಂಧಾನದ ಮಾತುಕತೆ ಶುರು ಮಾಡಿದ್ದು, ತಾತ್ಕಾಲಿಕವಾಗಾದರೂ ನಿಲ್ಲಿಸಿದ್ದು ಯಾರು? ಚೀನಾ. ಪಾಕಿಸ್ತಾನದ ಎಂಥ ಒಂದು ಸಣ್ಣ ನಯಾ ಪೈಸೆ ರೋಲು ಇಲ್ಲ ಅಲ್ಲಿ. ಈಗ ಚೀನಾನೇ ಬಂದಿದೆ, ಮತ್ತೆ ಚೀನಾ ಟೀಮು ಪಾಕಿಸ್ತಾನಕ್ಕೆ ಬಂದು ಇಳಿತಾ ಇದೆ. ಅಸಿಸ್ಟ್ ಮಾಡ್ತೀವಿ ನಾವು ಅನ್ನೋ ಥರ ಬರ್ತಿದೆ. ಪಾಕೇ ಲೀಡ್ ಮಾಡ್ತಿದೆ, ನಾವು ಅಸಿಸ್ಟ್ ಮಾಡ್ತೀವಿ ಅಂತ ಚೀನಾ ಟೀಮ್ ಬಂದು ಇಳಿತಿದೆ. ಚೀನಾ ಇಲ್ಲಿ ಎಲ್ಲೂ ಕ್ರೆಡಿಟನ್ನು ಓಪನ್ ಆಗಿ ತೊಗೊಂಡಿಲ್ಲ. ಚೀನಾದ್ದೇ ಹೊಸ ಲೆಕ್ಕಾಚಾರಗಳಿರ್ತವೆ, ಯಾರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಅವ್ರ ಟೀಮು ಬಂದು ಇಳಿದಿದೆ. ಸೊ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ ಚೀನಾ ಟೀಮ್ ಅನ್ನೋದು ವೆರಿ ವೆರಿ ಕ್ಲಿಯರ್. ಬೀಜಿಂಗಲ್ಲಿ ಹೋಗಿ ಸಂಧಾನ ಮಾಡಿಸ್ಕೊಂಡಿದ್ರ ಮುಖ ಇರ್ತಿತ್ತಾ ಟ್ರಂಪ್ಗೆ? ಹಾಗಾಗಿ ಇರಾನ್ ಭಾರತ ಮಧ್ಯಸ್ಥಿಕೆ ಮಾಡಲಿ ಅಂತ ಕೇಳಿತು, ತಳ್ಳಿ ಹಾಕಿದ್ರು. ಅದರ ಸಂಬಂಧ ತಲೆ ತಿರುಗಿಸು ನೋಡಲಿಲ್ಲ. ಚೀನಾ ಅವರೇ ಮಾಡಿದ್ದಾದರೂ ಅವ್ರ ಹೆಸರು ಬರದೇ ಇರೋ ಥರ ನೋಡಿಕೊಂಡ್ರು. ಸೊ ಅಮೆರಿಕ ಈಗ ಎಲ್ಲ ರೀತಿಯಿಂದ ಮುಖ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಇರಾನ್ ಮಾತ್ರ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಇರಾನ್ ಅಂತೂ ಈಗ ಅಮೆರಿಕದ ಕ್ರೆಡಿಬಿಲಿಟಿ ವಿರುದ್ಧನೇ ಸಿಡಿದೆದ್ದಿರೋದು. ಮಾತುಕತೆ ಶುರುವಾಗೋ ಮುಂಚೆನೆ, ಸಂಧಾನಕ್ಕೆ ಫಸ್ಟ್ ಸಿಟ್ಟಿಂಗ್ ಮುಂಚೆನೆ ಅಮೆರಿಕ ಕ್ರೆಡಿಬಿಲಿಟಿಯನ್ನೇ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ, ಅದನ್ನೇ ನಾವು ನಂಬೋಕೆ ಸಾಧ್ಯ ಇಲ್ಲ, ನಂಬಿಕೆಗೆ ಅರ್ಹವಾದ ದೇಶನೇ ಅಲ್ಲ ಅದು ಅಮೆರಿಕ ಅಂತ ಹಿಸ್ಟ್ರಿ ಎಲ್ಲ ಇಟ್ಟು ತಿರುಗಿ ಬಿದ್ದಿದ್ದಾರೆ. ಮತ್ತು ರಕ್ತಸಿಕ್ತವಾದಂಥ ಸ್ಕೂಲ್ ಬ್ಯಾಗ್ಗಳು, ಶಾಲೆ ಮೇಲೆ ದಾಳಿ ಆಯ್ತಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದಾರೆ ಮಾತುಕತೆಗೆ, ಜಗತ್ತಿಗೆ ಇದು ಕಾಣಲಿ ಅಂತ. ಸೊ ಈ ಮಾತುಕತೆ ಇದೆಯಲ್ಲ, ಅಷ್ಟು ಸುಲಭವಾಗಿ ಅಂತಿಮ ಆಗೋದಿರಲಿ, ಕೂರಿಸೋದೇ ಸಾಧ್ಯ ಆಗತ್ತೆ ಅಂತ ಅನಿಸ್ತಿಲ್ಲ. ಇಸ್ಲಾಮಾಬಾದ್ ಪೋಸ್ ಕೊಟ್ಟಿದ್ದೇ ಬಂತು, ಮಾತುಕತೆ ಅಂತೂ ಆರಂಭದಲ್ಲಿಯೇ ಆಘಾತಕ್ಕೀಡಾಗಿದೆ. ಈಗ ಅಪಘಾತನೇ ಆಗಿದೆ ಅಲ್ಲಿ. ಇನ್ಫ್ಯಾಕ್ಟ್ ಷರತ್ತೇನಾದರೂ ತಳ್ಳಿ ಹಾಕಿದರೆ ಅಮೆರಿಕ ತಳ್ಳಿ ಹಾಕಿಬಿಡ್ತು. ಈಗ ನಾವು ಫ್ರೀಸ್ ಆಗಿರೋ ಅಮೌಂಟ್ ರಿಲೀಸ್ ಮಾಡಲ್ಲ, ತಳ್ಳಿ ಹಾಕಿಬಿಡ್ತು. ಇದಾಗಲಿಲ್ಲ ಅಂದರೆ ಗ್ಯಾರಂಟಿ ದೊಡ್ಡ ಬೆಳವಣಿಗೆ ಆಗತ್ತೆ ಅಂತ ಇರಾನ್ ಹೇಳಿತ್ತು. ಈಗ ಇರಾನ್ ಹೇಳಿದ್ದನ್ನು ಅಮೆರಿಕ ತಳ್ಳಿ ಹಾಕಿದೆ. ಅಮೆರಿಕದ ವಿರುದ್ಧ ಇರಾನ್ ಸೆಡ್ ಹೊಡೆದಿದೆ. ಅಂದರೆ ಇಸ್ಲಾಮಾಬಾದ್ ಇಬ್ಬರನ್ನು ಕರ್ಕೊಂಡು ಪೆಟ್ಟು ತಿಂತಾ ಇದೆ. ಚೀನಾ ಮಧ್ಯಸ್ಥಿಕೆಯಿಂದ ಏನಾದರೂ ಆಗುತ್ತಾ ಅನ್ನೋದನ್ನು ಮಾತ್ರ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.